ನಮ್ಮ ಎಕ್ಸಿಸ್ಟಿಂಗ್ ಲೈನಿಗೆ ಸಾಕಷ್ಟು ರಿಪೇರಿ ಮೇಂಟೆನೆನ್ಸ್ ಸರಿಯಾಗಿ ನಡೀತಾ ಇಲ್ಲ. ಎಲ್ಲ ದುಡ್ಡನ್ನು ಅಕ್ರಮ ಸಕ್ರಮಕ್ಕೆ ಉಪಯೋಗಿಸ್ಕೊಳ್ತಾ ಇದ್ವಿ. ಈ ವರ್ಷ ಸ್ಟ್ರಿಕ್ಟಾಗಿ ಹೇಳಿದ್ದೀವಿ, ಅದರಲ್ಲಿ ಕ್ಯಾಪೆಕ್ಸಲ್ಲಿ ಹೆಚ್ಚಿಗೆ ಆದ್ಯತೆ ಸ್ಟ್ರೆಂಥನಿಂಗ್ ಆ್ಯಂಡ್ ರಿಪೇರ್ ವರ್ಕಿಗೆ ಕೊಡಿ ಅಂತ ಹೇಳಿದ್ವಿ. ಅದರ ಪ್ರಕಾರ ಮಾಡ್ತಾಯಿದ್ವಿ, ಇದು ಮಾಡ್ತಾಯಿದ್ವಿ. ಆ ರೀತಿಲಿ ಎಲ್ಲ ಇದು ಮಾಡ್ತಾಯಿದ್ದೀವಿ. ಬಹುಶಃ ಇದೆಲ್ಲ ಮಾಡಿಬಿಟ್ಟು ನಾವೇನು ಯೋಚನೆ ಮಾಡಿದ್ದೀವಿ, ನೀವು ಮತ್ತು ನಮ್ಮ ಎಲ್ಲ ಜನಪ್ರತಿನಿಧಿಗಳು ಅವರಿಗೆಲ್ಲ ಗೊತ್ತಿದೆ. ನಾವೆಲ್ಲ ಕಡೆ ನಾನು ಸುಮಾರು 22-23 ಡಿಸ್ಟ್ರಿಕ್ಟು ನಾನು ಮತ್ತು ನಮ್ಮೆಲ್ಲ ಸೀನಿಯರ್ ಆಫೀಸರ್ ವಿಸಿಟ್ ಮಾಡಿ ಎಲ್ಲ ರಿವ್ಯೂ ಮಾಡಿದ್ವಿ. ಇನ್ನೊಂದು 5-6 ಬಾಕಿ ಇರ್ತದೆ, ಬಾಕಿ ಎಲ್ಲ ರಿವ್ಯೂ ಮಾಡಿದ್ವಿ. ಎಲ್ಲರೂ ಅಪ್ರಿಷಿಯೇಟ್ ಮಾಡ್ಬೋದು ಈ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ರೆ. ಅಲ್ಲಿ ಏನಾಗಿದೆ, ನಮಗೆ ದೊಡ್ಡ ಸಮಸ್ಯೆ ಬಂದಿದೆ ಸ್ಮಾರ್ಟ್ ಮೀಟ್ರ್. ಈಗ ಅದೇ ದೊಡ್ಡ ವಿಚಾರ ನಡೀತಾ ಇದೆ, ಸ್ಮಾರ್ಟ್ ಮೀಟ್ರ್. ನಾವು ಮಾಡಿದ ಒಳ್ಳೆ ಕೆಲಸಗಳೆಲ್ಲ ಯಾರು ಮಾತಾಡ್ತಾ ಇಲ್ಲ, ಇದರಲ್ಲಿ ಏನೋ ದೊಡ್ಡ ಅವ್ಯವಹಾರ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ. ಅದರಲ್ಲಿ ತಮಗೆ ಗೊತ್ತಿದೆ, ಈ ಸ್ಮಾರ್ಟ್ ಮೀಟ್ರ್ ಮಾಡಬೇಕು ಅಂದ್ಬಿಟ್ಟು 20, 21, 22ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಆದೇಶ. ಇಡೀ ನಮ್ಮ ಸ್ಟೇಟು ಮತ್ತು ತೆಲಂಗಾಣ ಎರಡು ಸ್ಟೇಟ್ ಬಿಟ್ಟು ಬಾಕಿ ಎಲ್ಲ ಕಡೆಯೂ ಸ್ಮಾರ್ಟ್ ಮೀಟ್ರ್ಗಳು ಬದಲಾವಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಾವು ಡೆಲ್ಲಿ ಹೋದಾಗಲೂ ಪವರ್ ಮಿನಿಸ್ಟರ್ ಸಮೇತ ಹೇಳಿದ್ರು, ನೀವು ಅಡಾಪ್ಟ್ ಮಾಡಿ ಅಂತ. ನಮ್ಮಲ್ಲಿ ಏನಾಗಿದೆ, RDSS ಸ್ಕೀಮು BJP ಸರ್ಕಾರ ಇರುವಾಗಲೂ ಅಡಾಪ್ಟ್ ಮಾಡಲಿಲ್ಲ, ನಮ್ಮ ಸರ್ಕಾರದಲ್ಲೂ ಅಡಾಪ್ಟ್ ಮಾಡಲಿಕ್ಕೆ ರೆಡಿ ಇರಲಿಲ್ಲ. ಎಲ್ಲಿ ತೊಂದರೆ ಆಗಿದೆ RDSS ಸ್ಕೀಮಲ್ಲಿ, ಅವರದ್ದು ಕಂಡೀಷನ್ಸ್ ಹಾಕಿದ್ದಾರೆ. ಆ ಕಂಡೀಷನ್ ಏನು ಹಾಕಿದ್ದಾರೆ ಅಂತ ಹೇಳಿದ್ರೆ, ಯಾವುದು ಎಸ್ಕಾಮ್ಸಿಗೆ ಯಾವ ಡ್ಯೂಸ್ ಇದೆ, ಅದು ಪಂಚಾಯತಿಂದ ಇರ್ಬೋದು, ಮೇಜರ್ ಇರಿಗೇಷನಿಂದ ಇರ್ಬೋದು, ಅಥವಾ ಮುನ್ಸಿಪಾಲ್ಟಿಗಳಿರ್ಬೋದು, ಇನ್ನೊಂದು ಇರ್ಬೋದು, ಆ ಡ್ಯೂಸ್ ಎಲ್ಲ ಕೊಡಬೇಕು ಅಂತ ಹೇಳಿದ್ದಾರೆ. ಅದು ಹಲವಾರು ವರ್ಷಗಳಿಂದ ಅದು ಮುಂದೆ ಮಾಡಿ ಬಂದುಬಿಟ್ಟು ಸಾವಿರಾರು ರೂಪಾಯಿ ಅಲ್ಲ, 10,000ಕ್ಕಿಂತ ಜಾಸ್ತಿ ಇರ್ಬೋದು, 10,000 ಜಾಸ್ತಿ ಇದೆ. ನಾವು ಬರೆದು ಕೊಡಬೇಕು ಅವರಿಗೆ. ಏನು ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಯಾವುದೇ ಗ್ರ್ಯಾಂಡ್ ಬಂದರೂ ವಿ ಹ್ಯಾವ್ ಟು ಅಲೌ ದಮ್ ಟು ಅದನ್ನು ಕಟ್ ಮಾಡಿ ಇಲ್ಲಿ ಕೊಡಿ ಅಂತ. ಆಟೋ ಡೆಬಿಟ್ಟು ಇದು ಮಾಡಲಿಕ್ಕೆ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟು ಒಪ್ಪಲಿಲ್ಲ, ಯಾರೂ ಒಪ್ಪಲಿಕ್ಕೆ ಆಗೋದು. ಯಾಕಂದರೆ ನಮ್ಮದೇ ದುಡ್ಡು ಕೊರತೆ ಇದೆ ಇಲ್ಲಿ. ನಾವು ಸುಮಾರು 4,20,000 ಕೋಟಿ ರೂಪಾಯಿ ಟ್ಯಾಕ್ಸ್ ಕೊಡ್ತೀವಿ. ನಮಗೆ ವಾಪಸ್ ಬರೋದು ಬರೀ 60,000 ಕೋಟಿ ರೂಪಾಯಿ ಅಂದಾಜು ಬರ್ಬೋದು, ಅಷ್ಟೇ ಬರ್ತಾಯಿದೆ. ಅದನ್ನು ಹೆಚ್ಚಿಗೆ ಮಾಡಿದ್ರೆ ಆಗೋದ, ಇರೋದಲ್ಲಿ ಅದು ಅವರಿಗೆ ಕೊಡಿದ್ದು ಅದು ನಾವು ಮ್ಯಾನೇಜ್ ಮಾಡ್ತಾಯಿದ್ದೀವಿ. ಇವತ್ತು ಯಾವುದೇ ಎಸ್ಕಾಮ್ಸ್ ಸಮೇತ ಪಬ್ಲಿಕ್ ಯುಟಿಲಿಟಿನ ಕರೆಂಟು ಚಾರ್ಜ್ ಕೊಡಲಿಲ್ಲ ಅಂದ್ಬಿಟ್ಟು ಅವ್ರು ಕಟ್ ಮಾಡೋದಿಲ್ಲ. ಕಟ್ ಮಾಡೋದಾದ್ರೆ ಯಾವತ್ತೋ ಕಟ್ ಮಾಡ್ಬೋದು. ಇದು ನಮ್ಮ ಸರ್ಕಾರ ಅಲ್ಲ, ಮೊದಲಿಂದ ಬರ್ತಾಯಿದೆ. ಅದರಿಂದ RDSS ಸ್ಕೀಮು ನಾವು ಅಡಾಪ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ಅಡಾಪ್ಟ್ ಮಾಡಿದ್ರೆ ನಮಗೆ ಸ್ವಲ್ಪ ಬೆನಿಫಿಟ್ ಆಗ್ತಾಯಿತ್ತು. ಈ ಸ್ಮಾರ್ಟ್ ಮೀಟ್ರಿಗೆ ಒಂದು 900 ರೂಪಾಯಿ ಒಂದು ಮೀಟ್ರಿಗೆ ಅವ್ರು ಸಬ್ಸಿಡಿ ಕೊಡ್ತಾಯಿದ್ರು. 15% ಆಫ್ ದ ಟೋಟಲ್ ಕಾಸ್ಟ್ ಮ್ಯಾಕ್ಸಿಮಮ್ ಮಾಡಿದ್ವಿ. ಸುಮ್ಮನಾದರೂ ಹೇಳ್ತಾರೆ ಅದು ಪೋಲ್ ಮಾಡೋರಿಗೆ ಕೊಟ್ಟುಬಿಟ್ಟಿದ್ದಾರೆ ಅಥವಾ ಅವ್ರಿಗೆ ಇದಿಲ್ಲ ಅಂದ್ಬಿಟ್ಟು. ಅದಕ್ಕೆಲ್ಲ ಈಗ ನಾನು ಅದು ಏನೆಲ್ಲ ಕ್ವಾಲಿಫಿಕೇಷನ್ ನಮ್ಮ ಟೆಕ್ನಿಕಲ್ ಇವರು ಇದ್ದಾರೆ, ಅವ್ರು ಹೇಳ್ತಾರೆ ನಿಮಗೆ ಕಂಪ್ಯೂಟರ್ ಯಾರಿಗೆ ಕೊಟ್ಟಿದ್ದಾರೆ. ಆಯಿತಾ? No, one minute. No. This is a very main question he raised. Whether this Rajashree company is blacklisted or not. No. There is another company. No. 1 minute. You allow me. I will answer for you. Then I will answer to your question also. No? I am not going anywhere. I am going to sit here. Whatever time you ask, if you are going to be here, I am going to be here. Your question, that is the thing. Main thing is ನಡೀತಾ ಇರೋದು. ಏನಂತ ಹೇಳಿದ್ರೆ ರಾಜಾಶ್ರೀಯನ್ನು ಬ್ಲ್ಯಾಕ್ ಲಿಸ್ಟ್ ಮಾಡಿದ್ದಾರೆ. ಆ ಬ್ಲ್ಯಾಕ್ ಲಿಸ್ಟ್ ಮಾಡಿದ ಕಂಪನಿಗೆ ಕರ್ನಾಟಕ ಗೌರ್ಮೆಂಟ್ ನಾವು ಟೆಂಡರ್ ಕೊಟ್ಟಿದ್ದೀವಿ. ದಟ್ ಈಸ್ ರಾಂಗ್. ಅಥೆಂಟಿಕ್ಕಾಗಿ ಹೇಳ್ತೀನಿ, ದಟ್ ಕಂಪನಿ ಈಸ್ ನಾಟ್ ಬ್ಲ್ಯಾಕ್ ಲಿಸ್ಟೆಡ್. ಅವರು ಉತ್ತರಾಂಚಲಲ್ಲಿ, ಉತ್ತರ ಪ್ರದೇಶದಲ್ಲಿ 2 ವರ್ಷಕ್ಕೆ ಅವ್ರು ಯಾವುದೋ ಕಾಂಟ್ರಾಕ್ಟ್ ಅದನ್ನು ಅವರು ಇದು ಮಾಡಿದ್ದಾರೆ, ಬಾರ್ ಮಾಡಿದ್ದಾರೆ. ನಾಟ್ ಬ್ಲ್ಯಾಕ್ ಲಿಸ್ಟೆಡ್, ಬಾರ್ ಮಾಡಿದ 2 ಇಯರ್ಸ್ಗೆ. But allegation hange ide sir. No, I want to ask you, when they barred for 2 years, that whether we have to take the allegation, that is their duty to find out the allegation and punish them. At the same time, Madhya Pradesh ಆಯಿತಾ? ಇದು ಈಗ ಬಾರ್ ಮಾಡಿದ್ದಾರೆ 2 ವರ್ಷಕ್ಕೆ. 2 ವರ್ಷ ಆದಮೇಲೆ ನಮ್ಮ ಫೆಸಿಲಿಟೇಟರು ಅದಾದಮೇಲೆ ಅವ್ರನ್ನ ಇದಕ್ಕೆ ತಗೊಂಡಿದ್ದಾರೆ. ಯಾವುದಕ್ಕೆ MOU ಮಾಡಿಬಿಟ್ಟು ತಗೊಂಡಿದ್ದಾರೆ. ಯಾವುದಕ್ಕೆ ಇದಕ್ಕೆ ಟೆಕ್ನಿಕಲ್ AMIಗೆ ತಗೊಂಡಿದ್ದಾರಲ್ಲ, ಅದಾಯಿತು.
ಎರಡನೇದು ಅವರು ನೀವು ಹೇಳ್ದಂಗೆ ಬಾರ್ ಮಾಡಿದಾಗಲೇ ಮಧ್ಯಪ್ರದೇಶ ರಾಜಸ್ಥಾನ ಮತ್ತು ಒಂದು 16 ಕಡೆಯಲ್ಲಿ ಅವರಿಗೆ ಇದು ಕೊಟ್ಟಿದ್ದಾರೆ. ಬಾರ್ ಮಾಡಿದ ಟೈಮಲ್ಲೇ ಕೊಟ್ಟಿದ್ದಾರೆ. ನಾವು ಬಾರ್ ಮಾಡಿದ ಟೈಮಲ್ಲಿ ಕೊಡಲಿಲ್ಲ, ಬಾರ್ ಆದಮೇಲೆ ಕೊಟ್ಟಿದ್ದು, ಬಾರ್ ಮಾಡಿದ ಟೈಮಲ್ಲಿ ಕೊಟ್ಟಿದ್ದಾರೆ. ಅದಾದಮೇಲೆ ಏನಾಯಿತು, ಕೆಲವು ಡಿಸ್ಕಾಮ್ಸು ಅವರೇ ಫೆಸಿಲಿಟೇಟರ್, ನಮ್ಮಲ್ಲಿ ಅವರಲ್ಲ ಇದು ಅಲ್ಲ, ಸಿಸ್ಟಮ್ ಇಂಡಿಕೇಟರ್. ಹಾಂ, ಸಿಸ್ಟಮ್ ಇಂಡಿಕೇಟರ್. ಇನ್ನೂ ಏನಾದರೂ ಆಗದೇ ಇದ್ದರೆ ನೀವು ಯಾರಾದರೂ ನನ್ನ ನೋಟಿಸ್ ತಂದರೆ ನಾನು ಅದರ ವಿಚಾರದಲ್ಲಿ ಇದು ಎನ್ಕ್ವೈರಿ ಮಾಡ್ತೀನಿ. ಯಾಕೆ ಮತ್ತೆ ಪ್ರೀಬಿಡ್ ಮೀಟಿಂಗ್ ಆಗಲ್ಲ, ಪ್ರೀ ಕ್ವಾಲಿಫಿಕೇಶನ್ ನೀವು ಬಿಡ್ಡಿಂಗ್ ಹಾಕೋ ಮುಂಚೆ ಆದ್ಮೇಲೆ ರಾಂಗ್ ಆಗಿದೆ, ನೀವು ಅದನ್ನ ಗಮನ ತಂದಿಲ್ಲ. ಏನು ಸರ್, ಟೆಂಡರ್ ತಗೊಂಡಿದ್ದಾರೆ, ಪ್ರೀಬಿಡ್ ಮೀಟಿಂಗ್ ಮತ್ತೆ ನಿಮಗೆ ಆಮೇಲೆ ಇಂಟ್ರೊಡ್ಯೂಸ್ ಮಾಡೋದು. ನೋಡಿ, ನಮ್ಮಲ್ಲಿ ಏನಾದರೂ ರಾಂಗ್ ಆದರೆ, ನೀವು ರಾಂಗ್ ಆಗಿದ್ದಾರೆ, ಪ್ರೊಸೀಜರ್ಸ್ ರಾಂಗ್ ಆಗಿದೆ ಅಂತ ಹೇಳ್ಬಿಟ್ಟು ನೀವು ನಮ್ಮ ಗಮನಕ್ಕೆ ತಂದರೆ, ಈ ಗಾಟ್ ದ ಪವರ್ ಟು ಅದನ್ನು ಸ್ಟೇ ಮಾಡಿಬಿಟ್ಟು ಅದನ್ನು ಎನ್ಕ್ವೈರಿ ಮಾಡುವಂಥ ಪವರು ನಮಗಿದೆ, ಗೌರ್ಮೆಂಟಿಗಿದೆ. ಏನಿಲ್ಲ, ಅದನ್ನು ಆ ಥರ ನೀವು ವಿತ್ ಡಾಕ್ಯುಮೆಂಟ್ ಕೊಡಿ. ಈಗ ನಾವು ಹೇಳ್ತಾ ಇದ್ದೀವಲ್ಲ, ಅವರಿಗೆಲ್ಲ ಕ್ವಾಲಿಫಿಕೇಷನ್ ಇದೆ ಅಂತ ಹೇಳ್ತಾ ಇದ್ದೀನಿ. ನಾನು ಅವ್ರಿಗೆ ಕ್ವಾಲಿಫಿಕೇಷನ್ ಇಲ್ಲ ಅಂತ ಹೇಳಲಿಲ್ಲ. ಯಾರಾದರೂ ನಿಮ್ಮಲ್ಲಿ ಇಲ್ಲ ಅವ್ರಿಗೆ ಕ್ವಾಲಿಫಿಕೇಷನ್ ಇಲ್ಲ ಅಂತ ಹೇಳಿ ನಾನು ಅದಕ್ಕೆ ಕ್ಲಾರಿಫಿಕೇಷನ್ ಕೊಡ್ತೀನಿ ನಿಮಗೆ. ಪ್ರೀಬಿಡ್ ಮೀಟಿಂಗ್ ಇರ್ತದೆ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.